ಬದುಕಿನ ದಾರಿಯಲ್ಲಿ ಅದೆಷ್ಟೇ ಮುಂದೆ ಸಾಗಿದರೂ ಒಂದಷ್ಟು ನೆನಪುಗಳು, ಭಾವನೆಗಳು, ಒಂದಷ್ಟು ಜಾಗಗಳ ಮೇಲಿನ ಪ್ರೀತಿ ಹಾಗೆ ಮೋಹ ಯಾವತ್ತೂ ಹೋಗ್ತೇ ಇಲ್ಲೆಡ. ಹಂಗಿದ್ದೊಂದು ಜಾಗಕ್ಕೆ ಇವತ್ತು ನಿಂಗಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ ನಂಗೆ. ಇದು ಯಲ್ಲಾಪುರ ಹೇಳೋ ಒಂದು ಊರಿಂದ 25 ಕಿಲೋಮೀಟ್ರ್ ಒಳಗಡೆ ಇರೋ ಒಂದು ಪುಟ್ಟ ಹಳ್ಳಿ. ಪುಟ್ಟ ಹಳ್ಳಿ ಅಂದರೆ ದಟ್ಟ ಅರಣ್ಯದ ಮಧ್ಯೆ ಇರೋ ಪುಟ್ಟ ಹಳ್ಳಿ ಬಾಗಿನಕಟ್ಟ. ಇದು ನನ್ನ ಅಜ್ಜನ ಮನೆ. ಇಲ್ಲಿ ಪ್ರತಿಯೊಂದು ತಿರುವಿನಲ್ಲಿ, ದಾರಿಯ ಪ್ರತಿಯೊಂದು ಮೂಲೆಯಲ್ಲಿ ಅದೆಷ್ಟು ನೆನಪುಗಳಿದ್ದು ಅಂದರೆ ಅದನ್ನು ಇಲ್ಲಿ ಹೇಳಲು ಸಾಧ್ಯ ಇಲ್ಲ, ಅಷ್ಟೊಂದು. ಅಂದಹಾಗೆ ಒಂದು ಟೈಮಲ್ಲಿ ಈ ಇಡೀ ಗ್ರಾಮ ಜನರಿಂದ ತುಂಬಿ ತುಳುಕ್ತಾ ಇತ್ತು. ಇವತ್ತು ಇಡೀ ಊರಿಗೆ ಊರೇ ಖಾಲಿಯಾಜು. ದಾರಿ ಮಾತ್ರ ಇದ್ದು, ನೇಮ್ ಪ್ಲೇಟ್ ಮಾತ್ರ ಇದ್ದು ಅಲ್ಲಿ ಹೇಳಕ್ಕೂ. ಅಂದಹಾಗೆ ಇದು ನನ್ನ ಅಜ್ಜನ ಮನೆ ಆಗಿದ್ದು ಒಂದು ವಿಶೇಷವಾದ ಕತೆ. ಇಲ್ಲಿ ಸಂಬಂಧಗಳು ಒಂಚೂರು ಗೋಜಲು. ಇಲ್ಲಿ ಹೋಗ್ತಾ ಇದ್ದಲ್ಲಿ ಇದು ನನ್ನಮ್ಮ, ಅದಕ್ಕೆ ಇದು ಅದರ ಅಮ್ಮನ ಮನೆ, ಅಂದರೆ ಅದರ ಅಜ್ಜನ ಮನೆ. ನನ್ನ ಅಜ್ಜಿ ಅಮ್ಮ 2 ತಿಂಗಳಿದ್ದಾಗಿಂದ ಹೋಗಿದ್ದರಿಂದ ಅಮ್ಮನ ಅತ್ತೆ ಅಮ್ಮನ್ನ ಸಾಕಿ ಸಲಹೆ ಮಾಡಿದ್ದು. ಸೊ ಅದಕ್ಕೆ ಇದು ಅದರ ಮನೆ ಆಯಿತು, ನಂಗಕ್ಕೆ ಅಜ್ಜನ ಮನೆ ಆಯಿತು. ಇವತ್ತು ಎಷ್ಟೋ ವರ್ಷಗಳ ಮೇಲೆ ಇಲ್ಲಿ ವಾಪಸ್ ಹೋಗ್ತಾ ಇದೆಯಾ ನಂಗೆ. ಅಂದಹಾಗೆ ಇಡೀ ಊರು ಖಾಲಿ ಅಂತ ಹೇಳಿದ್ನಲ್ಲಿ ಇಡೀ ಊರು ಖಾಲಿ ಇಲ್ಲೇ. ಇಡೀ ಊರಿಗೆ ನಾನೇ ರಾಣಿ, ನಾನೇ ಗಟ್ಟಿಗಿತ್ತಿ ಅಂತ ಒಂದು ಜೀವ ಇಲ್ಲಿ ಇನ್ನೂ ಇದ್ದು. ಅದು ಯಾರು ಅಂದರೆ ಬನ್ನಿ ನಿಂಗಕ್ಕೆ ನಾ ತೋರಿಸ್ತಿ. ಇದ್ರ ಕತೆ ಇನ್ನೂ ವಿಶೇಷ. ಅದೆಷ್ಟು ಗಟ್ಟಿ ಅಂದರೆ 90 ವರ್ಷದ ಹತ್ತತ್ರ 90 ವರ್ಷದ ವಯಸ್ಸಿನಲ್ಲೂ ಒಂದು ಅಜ್ಜಿ ಇಲ್ಲಿ ಒಬ್ಬನೇ ಇರ್ತು ಅಂದರೆ ನಿಂಗೆ ನಂಬುತ್ತಾ? ಬನ್ನಿ ತೋರಿಸ್ತಿ. ಅಂದಹಾಗೆ ಇದು ನನ್ನ ಫೇವ್ರೇಟ್ ಪ್ಲೇಸ್. ಇಲ್ಲಿ ಈ ಹೊಳೆಯಲ್ಲಿ ನಂಗೆ ಅದೆಷ್ಟು ಸಲ ಸ್ನಾನ ಮಾಡಿದ್ಯಾ, ಅದೆಷ್ಟು ಸಲ ಬೈಷ್ಕೆಂಜ್ಯ, ಅದಕ್ಕೆ ಲೆಕ್ಕನೇ ಇಲ್ಲೇ. ಇದು ನನ್ನ ಮೋಸ್ಟ್ ಫೇವ್ರೇಟ್ ಪ್ಲೇಸ್ ಈ ಇಡೀ ಬಾಗಿನಕಟ್ಟದಲ್ಲಿ. ಇವತ್ತು ನನ್ನ ಮಗನ್ನ ಇಲ್ಲಿ ಕರ್ಕೊಬಂದು ಅವ ಇಲ್ಲಿ ಆಟ ಆಡ್ತಾ ಇರೋದು ಅದೆಷ್ಟು ಖುಷಿ ಆಗ್ತಾ ಇದ್ದೋಳಿ ಹೇಳಲೇ ಸಾಧ್ಯ ಇಲ್ಲ. ಅವನು ಫುಲ್ ಅಡ್ವೆಂಚರ್ ಮಾಡ್ಕೊಂಡು ಇವತ್ತು ಅಮ್ಮನ ಅಜ್ಜನ ಮನೆ ನೋಡಲೇಬೇಕು ಹೇಳ್ಕೊಂಡು ಖುಷಿಯಾಗಿ ಹೋಗ್ತಾ ಇದ್ದ. ಇನ್ನು ಇಷ್ಟು ಚಂದದ ಊರು ಎಂತಕ್ಕೆ ಖಾಲಿ ಹೇಳಿ ಕೇಳಿದ್ರೆ ಇಲ್ಲಿ ಇಪ್ಪದು ಸುಲಭದ ವಿಷಯ ಏನಲ್ಲ. ತಿಂಗಳಿಗೆಟ್ಲೆ ಕರೆಂಟ್ ಇರ್ತಿಲ್ಲ, ಫೋನ್ ಚಾರ್ಜ್ ಮಾಡಲಾಗ್ತಿಲ್ಲ, ನೆಟ್ವರ್ಕ್ ಅಂತೂ ಬತ್ತೇ ಇಲ್ಲ. ಇನ್ನು ಸಿಟಿಗೆ ಹೋಗೋ ಬಂದರೆ 25 ಕಿಲೋಮೀಟ್ರ್ ದೂರ ಹೋಗವು. ಬಟ್ ಇದೆಲ್ಲದರ ಮಧ್ಯೇನು ನಾನಿಲ್ಲೇ ಇಪ್ಪವ ಹೇಳಿ ಗಟ್ಟಿಯಾಗಿ ಇಲ್ಲೇ ಬೇರೂರ್ಕೊಂಡು ಕೂತಿರೋದು ಗೌರಮ್ಮ. ಅದಕ್ಕೆ ಈ ಊರನ್ನು ಬಿಟ್ಟು ಹೋಗ ಯಾವ ಮನಸ್ಸು ಇಲ್ಲೇ. ಸೊ ಇಡೀ ಊರಲ್ಲಿ ತಾನು ಒಬ್ಬನೇ ಆಗಿದ್ದರೂ ಧೈರ್ಯವಾಗಿ ಈ ಊರಲ್ಲೇ ತಾನಿರ್ತಿ ಹೇಳ್ಕೊಂಡು ಇನ್ನೂ ಗಟ್ಟಿಯಾಗಿ ಇಪ್ಪದು ನಮ್ಮ ಈ ಗೌರಮ್ಮ. ಗಮೆ ಬರ್ತಾವ ದಿನ ಬಡ 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 ಆವಾಗಲೇ ಒಳಗೆ ಮುಗಿಯತ್ತೆ. ಹೆದರ್ಕೆತ್ತಿಲ್ಲ ನಿಂಗೆ? ಚೂ ಆಯ್ತಕ್ಕ ಅಲ್ಲ ಹೆದರ್ಕೆತ್ತಿಲ್ಲ ನಿಂಗೆ? ಇಲ್ಲಿ ಅಲ್ಲ ಅದು ರೂಢಿ ಬಿದ್ದೋಗಿದ್ದು. ಅಲ್ಲ ನಂಗೆಲ್ಲ 1 ತಾಸು ನಿದ್ರೆ ಬರೋದಿದ್ರೆ ಮನೆಯಲ್ಲಾದ್ರು ಯಾರು ಇಲ್ಲದಿದ್ರಲ್ಲ ಹೆದರ್ಕತ್ತು. ಅದು ಈಗ ಸ್ವಲ್ಪ ಐಕತ್ತಿರ್ತಾರೆ, ಅದಕ್ಕಂತ ಯಾವಾಗಲೂ ನಿದ್ದಿರ್ತಿಲ್ಲ ರಾತ್ರಿ. ನೀನ್ ಅಂಗ್ಳಕ್ಕಿಂತ ಗಟ್ಟಿ ಇಪ್ಪ. ಹೌದು ಗೌರಮ್ಮ, ನಂಗ್ಳಕ್ಕಿಂತ ರಾಶಿ ಗಟ್ಟಿ ಇದ್ದೆ ನೀನು. ಈಗಲೂ ದೇವ್ರ ದೀಪಕ್ ತುಪ್ಪ ದೇವ್ರ ದೀಪಕ್ ತುಪ್ಪ ದೇವರೊಳಗೆ ಇರ್ತಿಲ್ಲ, ದೇವರೊಳಗೆ ಎಲ್ಲಿ ಬೇಕಾದ್ರು ಕಪಾಟ್ ಬೇಕಾದ್ರು ಅದು ಖಾರ ಆಯ್ತು ಬೇಕಾದ್ರೆ ಖಾರ ಕೊಟ್ಟ ಹೊಳೆಯಿಲ್ಲ. ಇಡೀ ಊರಲ್ಲಿ ನೀವು ಒಬ್ಬನೇ ಗೌರಮ್ಮ ಈಗ? ಜನ ಇದ್ದ ಇಲ್ಲಿ ಹತ್ತಿರದಲ್ಲಿ ಯಾರಿದ್ದ? ಬಂತೌಟ ಅರ್ಜೆಂಟಿಂಗ್ ಅವರೊಂದು ಅರ್ಜೆಂಟಿಂಗ್ ಬಂದ. ಅಚ್ಚಬಡಿ ಲತಾ ಇದ್ದು, ಇಚ್ಚಬಡಿ ಸಾಂಬಂಟ ಅದನ್ನ ಅಚ್ಚಬಡಿ ಮಾಲೂರು ಹಾಕೊಂಡು ಪದ್ಯ ಇದ್ದು. ಹಾಗೆ ಲತಾಲ ಬಂದು ಹೋಗಿ ಮಾಡ್ತ ಎಲ್ಲ ಒಂದು ಹೋಗಿ ಮಾಡ್ತಾರೆ. ಯಾರು ಇಲ್ಲ. ರಾಮಪುತ್ರ ಇಲ್ಲ, ಅವನು ಗಂಡ ಹಾಕಿ ಮತ್ತೆ ಅಲ್ಲಿ ಅವು ಇದ್ರು ಆ ಕಾರ್ಯಕ್ರಮ ಹೋಗ್ತಾ ಬಂತು. ಅಲ್ಲಿ ಬೇಕಾದ್ರೂ ಹೋಗ ಹೌದು ಕೊಯ್ಕೊಂಡು ಜಾಸ್ತಿ ಮಾಡೋದು, ಅಡುಗೆ ಮಾಡ್ಕೊಂಬೋದು, ನೀರು ಕಾಸ್ಕೊಂಬೋದು, ಪಾತ್ರೆಗಳು. ಅದು ನಮ್ಮ ಮಕ್ಕಳು ಹತ್ರ ಪುಟ್ಟ ಒಂದಿದ್ರೆ ಕತೆ ಹೇಳೋದು ಅಂತಲ್ಲಿ. ಈಗ ನೀವು ಕತೆ ಕೇಳಿದ್ರೆ ಹೋಯ್ತವ ಅಲ್ಲಿ ಬಂದು ಅವ್ರಿಗೆ ನೋಡ್ದೆ ನಂಗ. ಅವ್ನು ಬೆಳಗಿನ ಸಂತನಕ ಇಲ್ಲ ಇರ್ತನ, ಅವು ಇದ್ರೆ ಹೋದ್ರು ಹೋದ ಹಂಗೆ. ಸವಿತಕ್ಕ ಮಾತ್ರ ಕೇಳ್ದಂಗೆ ಆಯ್ತು ನನಗೆ. ಕೇಳಿದ್ದವ ಆದ್ರೆ ನಿಂಗೆ ಹೆದರ್ಕೆತ್ತಿಲ್ಲ ಇಲ್ಲಿ? ಸೊ ಅದು ಕೇಳೋದು ಹುಟ್ಟುಟ್ಟೆ ಇಲ್ಲಿ, ಹುಟ್ಟುಟ್ಟು ಇಲ್ಲಿಯಾ?
ಆ ಬ್ಯಾಡ ಯಾವ ಕಾಲದಿಂದ ಇದ್ದಂಗೆ ಮಾಡಿ ನಿಂಗೆ 16 ವರ್ಷದಾಗ ನಿನ್ ಮದುವೆ ಆಗಿದ್ದು ಇಲ್ಲಿ? 15ನೇ ವರ್ಷ ಮದುವೆ ಆಯಿತು. 14ನೇ ವರ್ಷದಲ್ಲಿ ಪುನಃ ಇಲ್ಲಿ ಇವರಿಗೆ ವರ್ಷ ಇದ್ದಾರೆ. ಈಗ ನಮ್ಮನೆ ಹೋಯ ಸುಮಾರು ಆಗ್ತದೆ. ನಿಂಗೆ 26 ಪ್ರಕಾರ ಅಜ್ಜ ಹೋಗೋದ್ ನಾವು ಅಲ್ಲ 30 ವರ್ಷ 40 ವರ್ಷ ಇದಿದ್ನ 10 ವರ್ಷ ಇದೆ ಮದುವೆ. ಹಂಗಾರೆ ನಿಂಗೆ ಮದುವೆ 15 ಅಂದ್ರೆ 26ಕ್ಕೆ ಹೋದ್ನಲ್ಲಿ. ಹೆಚ್ಚು ಕಮ್ಮಿ ನಾವು ಗುಂಡೆರೋ ಕಲ್ಲು ತಗೊಂಡಿಲ್ಲ ಅದು ಎಳೆ ವರ್ಷ ಇತ್ತು. ಅಣ್ಣಗೆ ಈ ಮೇಸ್ ತಿಂಗಳಲ್ಲಿ ಹುಟ್ಟಿದಾಣ. ಗೆಡಿಗೆಪ್ಪ ಮದುವೆ ಆಯಿತು. ಮಾವ 1 ವರ್ಷ ಇದೆ. ಓ ಸರಿ ಸರಿ. ಮಾವ 1 ವರ್ಷ ಆಯಿತು. ಇನ್ನು ಇಷ್ಟು ದೊಡ್ಡ ಮನೇನ ಆವಾಗಿನ ಕಾಲದಲ್ಲಿ ಬರೀ ಮಣ್ಣಲ್ಲೇ ಕಡ್ದವ್ಯಾರು? ಇದಕ್ಕೆ ಆನ್ಸರ್ ಇಲ್ಲೇ. ಬಟ್ ಎಷ್ಟೊಂದು ಜೀವಗಳು ಇಲ್ಲಿ ಉಳಿದು ಬೆಳೆದು ದೊಡ್ಡ ಹಾಕ್ಕೊಂಡು ಹೊರಗಡೆ ಹೋಜ. ಈ ಮನೆಯ ಪ್ರತಿಯೊಂದು ಮೂಲೆನಲ್ಲೂ, ಕಿಟಕಿಗಳಲ್ಲೂ, ಬಾಗ್ಲಲ್ಲೂ, ಪ್ರತಿಯೊಂದು ಸಂದಿನಲ್ಲೂ ಎಷ್ಟೊಂದು ಕತೆಗಳಿದ್ದಿಕ್ಕು, ಎಷ್ಟೊಂದು ನೋವು, ಸಾವು, ದುಃಖ, ದುಮ್ಮಾನ, ಖುಷಿ ಎಲ್ಲವನ್ನ ಈ ಮನೆ ನೋಡಿಕ್ಕೂ ಹೇಳೋದಕ್ಕೆ ಉತ್ತರನೇ ಇಲ್ಲೇ ನನ್ನ ಹತ್ರ. ಬಟ್ ಈ ಮನೇನ ನೋಡಿದಾಗ ಪ್ರತಿಯೊಂದು ಮೂಲೆಯಲ್ಲೂ ನಂಗ್ಳದ್ದು ಒಂದು ರಾಶಿ ಬಾಲ್ಯದ ನೆನಪುಗಳಿದ್ದು ಹೇಳೋದಂತೂ ನಿಜ. ಇನ್ನು ಅಮ್ಮ ಹೇಳೋ ಕತೆಗಳನ್ನು ಕೇಳಿದಾಗ ಇನ್ನೂ ಖುಷಿ ಆಗ್ತು. ಅವು ಸಣ್ಣ ಕಿಪ್ಪಕರೆ ಆಲ್ಮೋಸ್ಟ್ 30ಕ್ಕಿಂತ ಜಾಸ್ತಿ ಜನ ಈ ಮನೇಲಿ ಇದ್ದಿದ್ವಡ. ಅದೆಷ್ಟು ಗದ್ದಲ, ಅದೆಷ್ಟು ಸಂಭ್ರಮ ಇದ್ದಿಕ್ಕು ಈ ಮನೆಯಲ್ಲಿ. ಸಮನ್ಯು ಅಂತೂ ಇಲ್ಲಿಗೆ ಬಂದಾಗಿಂದ 1 ನಿಮಿಷ ಸುಮ್ಮನೆ ಕೂತ್ಕೊಳ್ದೆ ಇಡೀ ಮನೇನ ನೋಡ್ತಾ ಇದ್ದ. ನಾವು ಕಳೆದ ಬಾಲ್ಯವನ್ನು, ನಾವು ಕಳೆದು ಹೋದ ದಿನಗಳನ್ನು ನಮ್ಮ ಮಕ್ಕಳಿಗೆ ತೋರಿಸೋದು ಎಷ್ಟು ಖುಷಿ ಇರ್ತು. ಅಂಥದ್ದೊಂದು ಖುಷಿ ಇವತ್ತು ನಂಗೆ ಅನ್ನಿಸ್ತಾ ಇದ್ದು. ಅವ ಚೂರು ಬೇಜಾರೇ ಮಾಡ್ಕೇಳ್ದೆ ಅಡ್ವೆಂಚರ್ ಮೋಡಿಗೆ ಹೋಗಿ ಕಂಪ್ಲೀಟಾಗಿ ಇಡೀ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದ. ಇನ್ನು ನಮ್ಮ ಸವಿತಾಯಿ ಅಂತೂ ಅವಂಗೆ ಇಂಚಿಂಚು ಬಿಡದೆ ಎಲ್ಲದನ್ನು ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದು. ಸೊ ಇದನ್ನು ನೋಡೋದೇ ಚಂದ ಅಲ್ದ? ನೋಡು ಶಿವಣ್ಣನೂ ಸಿಕ್ಕದ ಇವತ್ತಿಲ್ಲಿ ಬಂದಿದ್ದಕ್ಕೆ. ಹೌದು, ಒಂದಿನ ಗ್ಯಾದರಿಂಗ್ ಮಾಡೋಣ ಶಿವಣ್ಣ, ಇಲ್ಲಿ ಎಲ್ಲರೂ ಸೇರ್ಕೊಂಡು. ಹಾ ಹೌದು, ಗುಂಡಿ ಮೀಸಲ್ ಬಕ್ಳ ಗುಂಡಿಗೆ ಹೋಪನ ಸ್ನಾನ ಮಾಡಲೆ, ಕವಡೆ ಆಡೋದು. ಹೌದು, ಮೊದಲನೇದು ಕವಡೆ. ಇದು ಕನಕನ ಕಿಂಡಿ ಸಾಮಾನ್ಯ. ಈ ಕಿಂಡಿಯಿಂದವ ಆ ಮನೆಯಿಂದ ಈ ಮನೆಗೆ ಎಂತೆಂತ ಸಾಮಾನ್ ಬೇಕು ಎಲ್ಲ ಆ ಕಡೆ ಈ ಕಡೆ ಟ್ರಾನ್ಸ್ಫರ್ ಆಗ್ತಿತ್ತು. ನಿನ್ನ ಹಿಂದಿ ಯಾಕೆ ಸ್ವಿಮ್ಮಿಂಗ್ ಮಾಡ್ತು ಮರೆಯ? ಪ್ಯಾಟೆ ಮೇಲಿಂದು ಸೇರ್ತಿಲ್ಲ ಯಾವ್ದು. ಹೌದು, ಹಂಗಾದ ಕುಳೆ ಕಷ್ಟ ನಿಂಗೆ. ಹೌದು, ಅದೇ ರಾಜ ಇದು ಮಿಷಿನ್, ವಾಷಿಂಗ್ ಮಿಷಿನು, ಫ್ರಿಜ್ಜು, ಮತ್ತು ಹಂಗೆ ಇದರ ಪ್ರಶ್ನೆ. ಅದೇ ನಾವೊಂದು ಇದು ಬಂದಿತ್ತು, ಅದು ಎಲ್ಲ ಆಗ್ಬಿದ್ದೋಗ್ತದು. ನಾವು ವಾಷಿಂಗ್ ಮಿಷಿನ್ ಬೇಡ ಇದ್ದೆ, ನನಗೆ ಹೊಸ ತೊಳೆದಾಗ್ತೇನೆ ಹಾಕಿ. ನೀ ಬಟ್ಟೆ ಎಲ್ಲ ಹೆಂಗ್ ತೊಕ್ಕತ್ತೆ ಈಗ? ನಾನು ಸಾಕು ಹೊಡಿ ಹಾಕಿ ನೆನೆಸ್ಬಿಡುತ್ತೆ. ಸವಿತಾ ಇದು ಇನ್ನು ನೆನೆಸ್ಬಿಡಿ ಎಲ್ಲ ಅನ್ಕೋಯ್ತು. ಓ, ಹಂಗ್ ಮಾಡ್ತೀಯ? ಶಿವಣ್ಣ, ಹಳೆ ಕಾಲದೊಂದು ಚಂದ ಮೆಮೊರಿ ಹೇಳು ನಿಂದು. ಎಷ್ಟು ಜನ ಇದ್ದಿದ್ದಿ ಮನೇಲಿ ನಿಂಗ ಸಣ್ಣಕಿ ಪಕ್ಕರೆ? ಜನಕ್ಕೆ 10-15 ಜನ ಇದೆಯಾ? 10-15 ಜನ ಇದ್ರು. ಕುಣಿಯೋದು, ಮಾಡೋದು, ಗುಂಡಿ ಮೀಸೋದು, ಕವಡೆ ಆಡೋದು, ತಿಂಬುದು, ಮೊಳೆಣ್ಣು ತಿಂಬುದು, ಇದೇ ಹೆಚ್ಚು ಕೆಲಸ ಆಯ್ತು ತಿಂಗಳ. ಮುಳ್ಳನ್ ಬೆಟ್ಟಕ್ಕೆ ಹೋಗೋದು, ಗೇರ್ ಬೀಜ ಕೊಯ್ಲಪ್ಪೋದು, ಎಪ್ಪೈ ಗೋಸ್ಕೊಂಡು ಹೋಗ್ತಿಪ್ಪ ಗೇರ್ ಬೀಜ ಕೊಯ್ಲ. ಈಗ ದನ ಕಾಯಿ ಹೋಗ್ತಿದ್ದು ರಜೆಯಲ್ಲಿ, ಅವ್ರು ಬೆಟ್ಟ ತಗೊಂಡು ಈ ಎಮ್ಮೆ ಅಂತ ಮಾಡಿದ ಒಂದು ಹಗ್ಗದ ಕಟ್ಟಿಕೊಂಡು ಆಟ ಆಡವು. ಅದು ಬಿಚ್ಚಿಗೆ ಮತ್ತು ಸೀದವ ಇಲ್ಲ ಅಣ್ಣ ಶಿಸ್ತು ಬೈಸ್ಕೊಂಡಿದ್ದೆಯ. ಹೆಂಗೆ ಎಂತ ಮಾಡ್ತಾರೆ, ದನಕಾಯಿ ಹೊರ ಕೇಳಿ ಬೈಸ್ಕೊಂಡು. ಎಷ್ಟು ದೊಡ್ಡ ಬೆಟ್ಟ ಅವಳು, ಆ ಬೆಟ್ಟಕ್ಕೂ ತಕೊಂಡು ಹೋದಂತ ಸಾಮಾನ್ಯ ಇದೆ. ದೋಸೆ ಉಪ್ಪಿನಕಾಯಿ ತಿಂಬುದು ಅಷ್ಟು ಖುಷಿ ಯಾವ್ದು ಇಲ್ಲ. ಕೊಬ್ಬರಿ ಉಪ್ಪಿನಕಾಯಿ ದೋಸೆ, ಒಣ ದೋಸೆ ಆಗೋದೇ ಆಗಿತ್ತಲ್ಲ ಅದು. ಮಸ್ತಾಗ್ತಿತ್ತು ಅದು. ಅಂದ್ಹಾಗೆ ಗೌರಮ್ಮನ ಜೀವನವನ್ನು ಹಿಂತಿರುಗಿ ನೋಡಿದಾಗ ಹಬ್ಬ ಅನ್ನಿಸ್ತು. ಸ್ವಲ್ಪ ಸಂಕಟನೂ ಆಗ್ತು. ಆವಾಗಿನ
ಕಾಲದ ಹೆಣ್ಮಕ್ಳ ಪರಿಸ್ಥಿತಿ ಜೀವನದ ಬಗ್ಗೆ ತುಂಬ ಬೇಜಾರು ಅನ್ನಿಸ್ತು. ಎಷ್ಟೆಲ್ಲ ಜನ ಹೆಣ್ಮಕ್ಳು ಇದೇ ಥರ ಅವ್ರ ಜೀವನನ ಕಳ್ಕೊಂಡು ಹೋಗ್ಬಿಟ್ಟ. ಆದರೆ ಈ ಗೌರಮ್ಮ ಹೇಳೋ ಗಟ್ಟಿಗಿತ್ತಿ ಜೀವನನ ಎದುರಿಸ್ಕೊಂಡು ಹೋತು. ಗೌರಮ್ಮಂಗೆ ಮದುವೆ ಆದಾಗ 15 ವರ್ಷ ನಡ. ಅದ್ರ ಗಂಡ TBಯಿಂದ ತೀರ್ಕೊಂಡಾಗ 26 ವರ್ಷ. ಸೊ ಆ 26 ವರ್ಷದ ಚಿಕ್ಕ ಗೌರಮ್ಮ ಇಲ್ಲಿವರೆಗೂ ಬಂದಿದ್ದು ಹೆಂಗೆ? ಈಗ ಇದಕ್ಕೆ ಬಹುಶಃ ಒಂದು 90 ವರ್ಷ ಇರ್ಲಕ್ಕ, ಹತ್ತತ್ರ ಇರ್ಲಕ್ಕು ಅನ್ನಿಸ್ತು. ಅದಕ್ಕೆ ಸ್ವಂತ ಮಕ್ಕ ಯಾರೂ ಇಲ್ಲೇ. ನನ್ನ ಮಾವ ಅತ್ತೇನೆ ಗೌರಮ್ಮನ ನೋಡ್ಕೊತಾ ಇರೋದು. ಅಂದರೆ ನನ್ನ ಮಾವಂಗೆ ಗೌರಮ್ಮ ಚಿಕ್ಕಮ್ಮ ಆಗವು. ತುಂಬ ಪ್ರೀತಿಯಿಂದ ನೋಡ್ಕೊಂಡು ವಾರಕ್ಕೆ 3 ಸಲ ಹೋಗಿ ಅದರ ಅವಶ್ಯಕತೆಗಳನ್ನು ಬೇಕು ಬೇಡಗಳನ್ನು ಕೇಳಿ ಎಷ್ಟು ಪೂರೈಸಿದ್ರು. ಮನೆಗೆ ಬಾ ಹೇಳಿ ಎಷ್ಟು ಹೇಳಿದ್ರು. ಯಲ್ಲಾಪುರದಲ್ಲಿರೋ ದೊಡ್ಡ ಮನೆಗೆ ಹೋಪಲೆ ಗೌರಮ್ಮ ರೆಡಿ ಇಲ್ಲೇ. ತಾನಿಲ್ಲೇ ಬದುಕ್ತಿ ಹೇಳ ಹಠ ಗೌರಮ್ಮಂದು. ಅಂದಹಾಗೆ ಇದು ಗೌರಮ್ಮನ ಗಂಡ. ಇದನ್ನೆಲ್ಲ ನೋಡಿದಾಗ ಅನ್ಸೋದು ಬದುಕು ಎಷ್ಟು ವಿಚಿತ್ರ ಅಲ್ದ. ನಾವೆಲ್ಲ ಎಷ್ಟು ಇದ್ರೂ ಕಮ್ಮಿ, ಇದು ಬೇಕು ಅದು ಬೇಕು ಹೇಳೋ ಕಾಲದಲ್ಲಿ ಗೌರಮ್ಮಂಗೆ ಎಲ್ಲದೂ ಇದ್ದು. ಬಟ್ ಅದಕ್ಕೆ ಯಾವುದು ಬೇಡ. ತಾನು ಇಲ್ಲೇ ಬದುಕೋದು, ತಾನಿಲ್ಲೇ ಇರೋದು ಹೇಳೋದು ಗೌರಮ್ಮನ ವಿಚಾರ, ಯೋಚನೆ. ಬಟ್ ಶಿವರಾಮ ನಿನಗೂ ಸಿಕ್ಕು ಆಯ್ತು. ಮತ್ತೆ ಹೌದು ಅದೆಲ್ಲ ಕಾಕತಾಳಿ ಇರೋದಂಗೆ ನೋಡು, ಎಲ್ಲ ಭೇಟಿಯಾಗಳಿದ್ವು. ಅದೇ ನಿಂಗ ನೀ ಇದ್ದಲ್ಲಿ ಹಂಗ ಕಲ್ಪನೂ ಇಲ್ಲ. ಅವತ್ತು ಅಷ್ಟೇ ಅವತ್ತು ಹಂಗೆ ನಾನು ಚಿಕ್ಕಿ ಬಂದ ಕಡೆ ಅತ್ತೆ ಬಂತು ಕಡೆ ಏನಾಗಿದೆ 12 ಬಂದು ಅತ್ತೆ ಅತ್ತೆ ನಂಗೆ ಯಾವ ನೀರು ಕೊಡವು? ಕಮ್ಮಿ ಮಾತ್ರ ಒಯ್ತೋಳಿ ಎಲ್ಲ ಬಿಡಕಾಯ್ತು. ಹೊಟ್ಟೆ ಹಾಕೊಂಡ್ ಬರ್ಬೇಕು. ಯಾವ್ದು ಜೇನ್ ಖರ್ಚಾಗ್ದಲ್ಲ ಬತ್ತಕ್ಕ ಬಡ್ಸದ ಒಟ್ನಲ್ಲಿ ಸವಿ ನಿನ್ ಜೇನ್ ಅಂತೂ ಬಿಡ್ತಿಲ್ಲ ಗೌರಮ್ಮ. ತೋರ್ಸ್ಕೊಟ್ಟಿ ಆ ಕಡೆಗೆ ಜೇನುತುಪ್ಪದ ಜಪ ಅದ್ರದ್ದು ಕಾಯಿ ಕಾಯಿ ಕೊಯ್ದಂತದ್ದು. ಕಾಯಿ ಕೊಯ್ಯೋದು ಕಡೆಗೆ ಹಲಸಕಾಯಿ ಕೊಯ್ಯೋದು. ನಂಗೆ ಇನ್ನೂ ನೆನ್ಪಿದ್ದು ಅದು ಹಲಸಕಾಯಿ ಕೊಯ್ಯೋದು. ಅದನ್ನೇ ಅವ್ನ ತಲೆ ಮೇಲೆ ಬರ್ತೆ ಮ್ಯಾಗ ಅವ್ರೆ ನಾ ಇಲ್ಲಿ ಬಂದೆ. ನೀ ಮ್ಯಾಲ್ ಮರದಲ್ಲಿ ಇದ್ದಿದ್ಯಾ? ಹೌದು ನೀನೇ ಎಲ್ಲ ಮರ ಹತ್ತದ್ ಕಲ್ತ್ಕೊಂಡ್ ಕೊಯ್ತಿದ್ದಲ್ಲ. ಹೆಂಗ್ ಹೊತ್ತಿ ಬಂದ ಹಿಂಗ್ಸಲ ಮರ ಹತ್ತದ್ ಕೇಳಿದ್ದೇ ಇಲ್ಲ. ನಾ ಈಗ ಹಳ್ಳ ಹಳ್ಳ ಹೋಗಿದ್ದಯ್ಯ ನೀರಲ್ಲಿ 6 ಅಲ್ಲ 7 ಜನ, ಅಣ್ಣನ ತಮ್ಮ ಅಪ್ಪಣ್ಣ. ಅಲ್ಲ ಹಾ ಇವು 6 ಅದಲ್ಲ. 9 6 ಜನ ಅಲ್ಲಿ ಇಲ್ಲಿ ಹೌದು ಬಾಯಲ್ಲಿ ನೋಡ್ಬಪ್ಪದು ಬಾಯಲ್ಲಿ ನಡ್ಬಪ್ಪದು. ಅವಾಗೆಲ್ಲ ಔಷಧಿ ಇಲ್ಲ ಇದಿಲ್ಲ, ನೆಕ್ಸ್ಟ್ ನಡ್ತಪ್ಪ ಬೀಳುದು. ಆಯುಷ್ ಕೊಟ್ಟಿದ್ರೆ ಬದುಕೇಂಟ. ಬಾಗಿನಕಟ್ಟ ಅಂದರೆ ನೀರು, ನೀರು ಅಂದರೆ ಬಾಗಿನಕಟ್ಟ. ತನ್ನ ಸುತ್ತಮುತ್ತಲು ಒಂದು ರಾಶಿ ನೀರಿನ ಸೆಲೆಗಳನ್ನು ಇಟ್ಕೊಂಡಿರೋ ಪ್ಲೇಸು ಇದು. ಅಂದಹಾಗೆ ಈಗ ಹೋಗ್ತಾ ಇರೋದು ನಂಗಳದ್ದು ಮೋಸ್ಟ್ ಫೇವ್ರೇಟ್ ಪ್ಲೇಸಿಗೆ. ಅಯ್ಯೋಯ್ಯೋಯ್ಯೋಯ್ಯೋ ಬಿದ್ದು ಹೋದಿ ಹೇಳಿ ಯೋಚನೆ ಮಾಡ್ತಾ ಇದ್ರ? ವಿಶೇಷ ಏನೂ ಇಲ್ಲೇ ಬಿಡಿ. ಬಿದ್ದು ಎದ್ದು ಹೊರಳಾಡಿರೋ ಜಾಗ ಇದು. ಇಲ್ಲಿ ಮುಂದೆ ಕಾಣ್ತಾ ಇರೋದು ಬಕ್ಲದ ಗುಂಡಿ. ಬಕ್ಲದ ಗುಂಡಿ ಅಂದರೆ ಎಂಥದ್ದು? ಇಲ್ಲಿ ಈ ಗುಂಡಿ ಮೇಲೆ ಒಂದು ಮರ ಇತ್ತಡ, ಬಕುಳದ ಹೂವಿನ ಮರ. ಆ ಬಕುಳದ ಹೂವಿನ ಮರದ ಹೂಗಳು ಆ ಗುಂಡಿಯಲ್ಲಿ ಬೀಳ್ತಾ ಇದ್ದಿದ್ದರಿಂದ ಅದಕ್ಕೆ ಬಕ್ಲದ ಗುಂಡಿ ಹೇಳಿ ಹೆಸರು ಬಂತು ಹೇಳಿ ಶಿವಣ್ಣ ಹೇಳ್ತಾ ಇದ್ದ. ಇಲ್ಲಿ ಸಿಗ ನೆಮ್ಮದಿ ಸಮಾಧಾನ ಬೇರೆ ಎಲ್ಲೂ ಸಿಕ್ತು ಹೇಳಿ ನಂಗೆ ಅನ್ನಿಸ್ತಿಲ್ಲ. ಈ ಜಾಗದ ವಿಶೇಷತೆ ಅಂದರೆ ತಲೆಮಾರುಗಳಿಂದ ಇಲ್ಲಿ ಹಳ್ಳ ಮೀಸ್ತಾ ಇದ್ದ. ಹಳ್ಳ ಮೀಸೋದು ಅಂದರೆ ಈಗಿನ ಕಾಲದ ಸ್ವಿಮ್ಮಿಂಗು. ನನ್ನ ಅಮ್ಮ, ನನ್ನ ಚಿಕ್ಕಮ್ಮಂದ್ರು, ನನ್ನ ಮಾವಂದ್ರಿಂದ ಹಿಡಿದು ನಂಗೆ ಸಣ್ಣಕ್ಕಿದ್ದಾಗಿಂದನೂ ಹಳ್ಳ ಮೀಸಿರೋ ಪ್ಲೇಸು ಇದು. ಇಲ್ಲಿ ಅದೆಷ್ಟು ಶಾಂತಿ ನೆಮ್ಮದಿ ಇದ್ದು ಅಂದರೆ ನಮ್ಮ ದಿನದ ಓಡಾಟ ಹೋರಾಟ ಗುದ್ದಾಟದ ಬದುಕಿನ ಮಧ್ಯೆ ಎಲ್ಲೋ ಒಂಚೂರು ಸಮಯ ಮಾಡ್ಕೊಂಡು ನಮ್ಮ ರೂಟ್ಸ್ಗಳಿಗೆ ವಾಪಸ್ ಹೋದಾಗ ಸಿಗೋ ನೆಮ್ಮದಿ ಸಮಾಧಾನ ಶಾಂತಿ ಬೇರೆ ಎಲ್ಲೂ ಸಿಕ್ತು ಹೇಳಿ ಅನ್ನಿಸ್ತಿಲ್ಲ. ನಾವು ಅದನ್ನು ಎಷ್ಟೋ ಸಲ ಮರ್ತಾಗ್ತು ಹೇಳೋದೇ ಬೇಜಾರಿನ ವಿಷಯ. ಅಂದಹಾಗೆ ವಿಷಯ ಎಂತ ಅಂದರೆ ನಂಗೆ ಇಲ್ಲಿ ಹೋಗಿದ್ದು May 8ಗೆ, May 16ಗೆ ಗೊತ್ತಾಗಿದ್ದು ಗೌರಮ್ಮ ಇನ್ನಿಲ್ಲೇ ಹೇಳಿ. ಗೌರಮ್ಮ ಹೆಂಗೆ ಬಾಗಿನಕಟ್ಟನ್ನು ಮಿಸ್ ಮಾಡ್ಕ್ಯತ್ತ, ಗಟ್ಟಿಗಿತ್ತಿ ಗೌರಮ್ಮನ್ನು ಬಾಗಿನಕಟ್ಟ ತುಂಬ ಮಿಸ್ ಮಾಡ್ಕ್ಯತ್ತು. ಬಟ್ ಇದರ ಮಧ್ಯದಲ್ಲಿ ಆ ಕೊನೆ ಕ್ಷಣಗಳಲ್ಲಿ ಗೌರಮ್ಮನ್ನ ಹೋಗಿ ಮೀಟ್ ಆಗಿದ್ದು ಮಾತಾಡಿಸಿದ್ದೇ ಒಂದು ಸಮಾಧಾನದ ವಿಷಯ. ಹಠ ಮಾಡಿ ಬಾಗಿನಕಟ್ಟಕ್ಕೆ ಈ ಸಲ ಹೋಗಲೇಬೇಕು ಹೇಳಿ ಹೋಗಿದ್ದು ಎಲ್ಲೋ ಒಂದನ್ನು ಎಂಥದೋ ಇಂಟ್ಯೂಷನ್ ಬಂತ ಗೊತ್ತಿಲ್ಲ. ಬಟ್ ಹೋಗಿದ್ದು ಎಷ್ಟು ಸರಿಯಾದ ಡಿಸಿಷನ್ ಹೇಳಿ ಇವತ್ತು ಅನ್ನಿಸ್ತಾ ಇದ್ದು. ಎಲ್ಲದರ ಮಧ್ಯೆ ಗೌರಮ್ಮಂಗೆ ನಮಸ್ಕಾರ ಮಾಡಿ ಅದರ ಆಶೀರ್ವಾದ ತಗೊಂಡು ಅಲ್ಲಿಂದ ಹೊರಟಾಗ ಮನಸ್ಸು ಭಾರವಾಗಿತ್ತು. ಇನ್ಯಾವಾಗ ಬಾಗಿನಕಟ್ಟಕ್ಕೆ ವಾಪಸ್ ಬರೋದು ಹೇಳಿ ಯೋಚನೆನೂ ಮಾಡ್ತಾ ಇತ್ತು. ಬಟ್ ಕೊನೆ ಸಲ ಎಲ್ಲದೂ ಮುಗಿಯೋದ್ರೊಳಗೆ ಗೌರಮ್ಮನ್ನ ಮಾತಾಡಿಸಿ ಪ್ರೀತಿ ಮಾಡಿದ್ದು ಸಮಾಧಾನದ ವಿಷಯ ಅಷ್ಟೇ.